ಇದು ಎರಳಿಕಾಯಿ ಅಥವಾ ಎಳ್ಳಿಕಾಯಿ ಅಂತ ಕರೀತಾರೆ. ಇದು ಎಲ್ಲ ಕಡೆ ಬೆಳೀತೈತೆ. ಇದು ಒಂಥರ ನೀವು ಇದು ಮೋಸಂಬಿ ಹಣ್ಣು ಅಥವಾ ಕಿತ್ತಳೆ ಹಣ್ಣಿನ ಥರ ಈ ಥರ ಫಲ ಬಿಡುತ್ತೆ. ಇದು ತುಂಬ ದೊಡ್ಡ ಗಾತ್ರದಲ್ಲಿ ಸಿಗುತ್ತೆ. ಇದು ರೋಗ ನಿರೋಧಕವನ್ನು ಗುಣವನ್ನು ಹೊಂದಿದೆ. ಇದರಲ್ಲಿ ಇದು ಪಿತ್ತ ಮತ್ತು ಪಿತ್ತನ ಕಡಿಮೆ ಮಾಡುತ್ತೆ ಮತ್ತು ಉಷ್ಣಾಂಶವನ್ನು ಶರೀರದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಕೆಲವ್ರಿಗೆಲ್ಲ ವಾಂತಿ ಇವೆಲ್ಲ ಬಂದರೆ ಅವೆಲ್ಲ ಇದನ್ನು ಶರೀರದಲ್ಲಿ ಹಾಕಿದ ರೋಗ ನಿಯಂತ್ರಣಗಳನ್ನೆಲ್ಲ ಕಡಿಮೆ ಮಾಡುತ್ತೆ. ಇದನ್ನು ಉಪ್ಪಿನಕಾಯಿಯಾಗಿ ಉಪಯೋಗಿಸ್ಕೋಬೋದು. ಆಮೇಲೆ ಜ್ಯೂಸ್ಗೆ ಹಾಕೊಂಡು ಶರೀರದಲ್ಲಿ ಶರೀರದಲ್ಲಿ ಸುಸ್ತಾದರೆ ಇದಕ್ಕೊಂಚೂರು ಸಕ್ಕರೆ ಉಪ್ಪನ್ನು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಇದು ಎಲ್ಲ ಕಡಿಮೆ ಆಗುತ್ತೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಹಣ್ಣುಗಳು ಇದು ಅಪರೂಪವಾಗಿ ಬೆಳೆಯೋದು, ಕಡಿಮೆ ಸಿಗೋದು. ಎಲ್ಲ ಹಣ್ಣಕ್ಕಿಂತ ತುಂಬ ಒಳ್ಳೆಯದು. ಕಿತ್ತಳೆ ಹಣ್ಣು ಮೋಸಂಬಿ ಹಣ್ಣಿಗಿಂತ ತುಂಬ ಒಳ್ಳೆಯದು. ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು. ಇದು ನಿಂಬೆಹಣ್ಣು ವಿವಿಧ ಖಾದ್ಯಗಳು ಬೇಕಾದರೆ ಇದರಲ್ಲಿ ಮಾಡ್ಕೋಬೋದು. ಜಾಸ್ತಿ ಸಿಹಿ ಮತ್ತು ಹುಳಿ ಅಂಶವೂ ಇರುತ್ತೆ ಇದರಲ್ಲಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.